ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನದಂದು ಜಯಿಸಲಾರರು ಎಂಬ ಒಂದು ದೇವರ ವಾಕ್ಯವನ್ನು ನಾವು ಓದುವರಾಗಿದ್ದೇವೆ ಹಾಗೂ ಧ್ಯಾನಿಸುವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ರಾಜ್ಯ. ಜಯಿಸಲಾರರು ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ವಿ ತಂದೆ. ಆಮೇಲೆ ಜಯಿಸಲಾರರು. ಯೆರೆಮೀಯ 15ನೇ ಅಧ್ಯಾಯ 20ನೇ ವಾಕ್ಯ. ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರುದ್ಧವಾಗಿ ಬಂದರೂ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಅಕ್ಟೋಬರ್ ತಿಂಗಳ ವಾಗ್ದಾನ ಇದಾಗಿದೆ. ಯೆರೆಮೀಯ 15:20. ದೇವರ ಮಕ್ಕಳಿಗೆ ವಿರೋಧವಾಗಿ ಯಾವಾಗಲೂ ಸೈತಾನನ ಹೋರಾಟ ಉಂಟು. ಕಾರಣವಿಲ್ಲದೆ ಹಗೆ ಮಾಡುವವರಿದ್ದಾರೆ, ರಹಸ್ಯವಾಗಿ ಯುದ್ಧ ಮಾಡುವವರಿದ್ದಾರೆ. ಆದರೆ ಕರ್ತನಾದರೋ ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿದ್ದೇನೆ ಎಂದು ಹೇಳುತ್ತಾನೆ. ದೇವ ಮಕ್ಕಳೇ, ಇಂದು ನಿಮಗೆ ವಿರೋಧವಾಗಿ ಇರುವ ಶತ್ರುಗಳು ಯಾರು? ಅವರು ಎಂದೂ ನಿಮ್ಮನ್ನು ಜಯಿಸಲಾರರು. ಕರ್ತನು ನಿಮ್ಮ ಶತ್ರುಗಳ ಮುಂದೆ ನಿಮಗೆ ಔತಣವನ್ನು ಸಿದ್ಧ ಮಾಡುತ್ತಾನೆ. ನಿಮ್ಮ ತಲೆಗೆ ಅಭಿಷೇಕದ ತೈಲವನ್ನು ಹಚ್ಚುತ್ತಾನೆ. ಆತನು ನಿಮಗಾಗಿ ಯುದ್ಧ ಮಾಡುವನು. ಇಂದು ನೀವು ಶತ್ರುವಿನ ಹಲವು ಬಗೆಯ ವಿರೋಧಗಳನ್ನು ಸಂಧಿಸುತ್ತಿರಬಹುದು. ಭಯಪಡಬೇಡಿರಿ. ಈ ಲೋಕದಲ್ಲಿರುವವರಿಗಿಂತ ನಿಮ್ಮಲ್ಲಿರುವವನು ಹೆಚ್ಚಿನವನು. ಆತನು ನಿಮಗಾಗಿ ಹೋರಾಡಿ ಯುದ್ಧ ಮಾಡುವನು, ನಿಮಗಾಗಿ ಎಲ್ಲವನ್ನು ಮಾಡಿ ಮುಗಿಸುವನು. ಆದುದರಿಂದ ಶತ್ರುಗಳು ನಿಮಗೆ ವಿರೋಧವಾಗಿ ಏಳುವಾಗ ನೀವು ನಿಮ್ಮನ್ನು ಕರ್ತನ ಕೈಗಳಲ್ಲಿ ಒಪ್ಪಿಸಿಕೊಳ್ಳಿರಿ. ಕರ್ತನು ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡು ನಿಮಗೆ ಸರಿಯಾದ ಉತ್ತರವನ್ನು ನೀಡುತ್ತಾನೆ. ಎಲ್ಲದಕ್ಕೂ ಪ್ರಾರ್ಥಿಸಿರಿ. ನಂತರ ನೀವು ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಕ್ಕಾಗಿ ಸ್ತೋತ್ರ ಎಂದು ಹೇಳಿ ಸ್ತುತಿಸುತ್ತಲೇ ಇರಿ. ಆಗ ಪರಾಕ್ರಮಶಾಲಿಯಾದ ಕರ್ತನು ನಿಮಗಾಗಿ ಯುದ್ಧ ಮಾಡುವನು. ಮೋಶೆಯು ಇಸ್ರಾಯೇಲರನ್ನು ನೋಡಿ ಧೈರ್ಯಗೊಳಿಸಿ ಹೇಳಿದ್ದೇನೆಂದರೆ, ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಶಕ್ತಿಯೂ ಆಗಿದ್ದಾನೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ. ನೀವು ಅವರಿಗಿದ್ದ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಿ. ಧರ್ಮೋಪದೇಶ ಕಾಂಡ 33:29 ಹೇಳುವುದಾಗಿದೆ. ಹೌದು, ಶತ್ರುಗಳನ್ನು ಜಯಿಸುವ ಅಧಿಕಾರವನ್ನು, ಬಲವನ್ನು ಕರ್ತನು ನಿಮಗೆ ಕೊಟ್ಟಿದ್ದಾನೆ. 2ನೇ ಪೂರ್ವವೃತ್ತಾಂತ ಕಾಲದಲ್ಲಿ 20ನೇ ಅಧ್ಯಾಯ 12ನೇ ವಾಕ್ಯ. ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ನಮ್ಮ ಕಣ್ಣುಗಳು ಕರ್ತನನ್ನೇ ನೋಡುತ್ತವೆ ಎಂದು ಹೇಳುವುದಾಗಿದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.